ಪತಿ ಎರಡನೇ ಮದುವೆ ಆಗ್ತಾ ಇದ್ದಾಗಲೇ ಎಂಟ್ರಿ ಕೊಟ್ಟ ಮೊದಲ ಪತ್ನಿ ದೂರು ನೀಡಿದ ಮಹಿಳೆಯ ಮೇಲೆ ಖಾಕಿ ದರ್ಪ ಮೆರೆದಿದ್ಯಾಕೆ? ಸ್ಪಿರಿಟ್ ಕುಡಿದು ಅಸ್ವಸ್ಥಗೊಂಡಿದ್ದ ಇಬ್ಬರ ಸಾವು ಪ್ರಕರಣಕ್ಕೆ ಟ್ವಿಸ್ಟ್. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮೊದಲ ಪತ್ನಿ ಇರುವಾಗಲೇ ಪತಿರಾಯ ಎರಡನೇ ಮದುವೆಯಾಗಲು ಮುಂದಾಗಿದ್ದ. ಕಲ್ಯಾಣ ಮಂಟಪದಲ್ಲಿ ಮೊದಲ ಪತ್ನಿ ಕಂಡು ಪತಿ ಶಾಕ್ ಆಗಿದ್ದಾನೆ. ತುಮಕೂರು ಜಿಲ್ಲೆಯ ಯಡಿಯೂರಿನಲ್ಲಿ ಎಸ್ಎಲ್ಎನ್ ಕಲ್ಯಾಣ ಮಂಟಪದಲ್ಲಿ ವಿಚಿತ್ರ ಘಟನೆ ನಡೆದಿದೆ. 2014ರಲ್ಲಿ ಲೇಪಾಕ್ಷಿ ಹರಿಪ್ರಸಾದ್ ಮದುವೆಯಾಗಿದ್ರು. ಈ ಜೋಡಿ 10 ವರ್ಷ ಸಂಸಾರ ಕೂಡ ನಡೆಸಿದ್ರು. ಆದರೆ ಕೌಟುಂಬಿಕ ಕಲಹ ಉಂಟಾಗಿತ್ತು. ಇದೀಗ ಮೊದಲ ಪತ್ನಿ ಲೇಪಾಕ್ಷಿಗೆ ಗೊತ್ತಾಗದಂತೆ ಹರಿಪ್ರಸಾದ್ ಎರಡನೇ ಮದುವೆಗೆ ಸಜ್ಜಾಗಿದ್ದ. ಇವತ್ತು ಬೆಳಗ್ಗೆ 8:15ರಿಂದ 8:40ರವರೆಗೆ ಮುಹೂರ್ತ ನಿಗದಿಯಾಗಿತ್ತು. ಈ ವೇಳೆ ಮೊದಲ ಪತ್ನಿ ಲೇಪಾಕ್ಷಿ ಎಂಟ್ರಿ ಕೊಟ್ಟಿದ್ದಾರೆ. ಸಿನಿಮಾ ರೀತಿಯಲ್ಲಿ ಅಮೃತೂರು ಪೊಲೀಸರ ರಾಜ್ಯದ ಎಂಟ್ರಿ ಕೊಟ್ಟಂತ ಗೃಹಿಣಿ ಲೇಪಾಕ್ಷಿ ಮದುವೆ ನಿಲ್ಲಿಸಿದ್ದಾರೆ. ಗಂಡನ ಮನೆಯವರು ಚಿತ್ರಹಿಂಸೆ ಕೊಡುತ್ತಿದ್ದಾರೆ ಅಂತ ಫೋನ್ ಮಾಡಿದಂತ ಮಹಿಳೆ ಮೇಲೆಯೇ ಪೊಲೀಸ್ ಸಿಬ್ಬಂದಿ ದರ್ಪ ಮೆರೆದಿದ್ದಾರೆ. ಹಾಸನ ಜಿಲ್ಲೆಯ ಅರಕಲಗೂಡು ಪಟ್ಟಣದ ಅರ್ಪಿತಾ ಎಂಬಾಕೆ ತನ್ನ ಪತಿ ಹಾಗೂ ಮನೆಯವರ ಕಿರುಕುಳ ನೀಡುತ್ತಿದ್ದಾರೆ ಅಂತ 112 ಸಿಬ್ಬಂದಿಗೆ ಫೋನ್ ಮಾಡಿದ್ರು. ಸ್ಥಳಕ್ಕೆ ಬಂದಂತ ಪೊಲೀಸರು ಪದೇ ಪದೇ ಯಾಕೆ ಫೋನ್ ಮಾಡ್ತೀಯಾ ಅಂತ ಮಹಿಳೆ ಮೇಲೆಯೇ ಕೂಗಾಡಿದ್ದಾರೆ. ಪೊಲೀಸ್ ಅಧಿಕಾರಿ ಮಹಿಳೆ ಜೊತೆ ರೇಗಾಡಿದಂತ ವಿಡಿಯೋ ವೈರಲ್ ಆಗ್ತಿದೆ. ವೇಶ್ಯಾವಾಟಿಕೆಗೆ ಒತ್ತಾಯ ಆರೋಪ, ಗೃಹಿಣಿ ಆತ್ಮಹತ್ಯೆ, ಅನ್ಯಕೋಮಿನ ಯುವಕರಿಂದ ರೇಪ್ ಯತ್ನ, ಬಳ್ಳಾರಿ ಗುಡ್ಡದಲ್ಲಿ ಸಿಕ್ಕಿದ ಮಾನವನ ಅಸ್ಥಿಪಂಜರಗಳು ಯಾವ ಕಾಲದ್ದು? ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಿಳೆ ಮೇಲೆ ಅನ್ಯಕೋಮಿನ ಯುವಕರಿಂದ ಅತ್ಯಾಚಾರಕ್ಕೆ ಯತ್ನಿಸಿರುವಂತಹ ಆರೋಪ ಕೇಳಿಬಂದಿದೆ. ಕಲಬುರಗಿಯ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಿಂದಿಯಾಯುವಂತಹ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರುವಂತಹ ಆರೋಪ ಕೇಳಿಬಂದಿದ್ದು, ಮಹಿಳೆಯನ್ನ ಎಳೆದಾಡ್ತಾ ಕಾರಿನಲ್ಲಿ ಹೊತ್ತೊಯ್ಯಕ್ಕೆ ಯತ್ನಿಸಿದ್ದು, ಮಹಿಳೆ ಕಿರುಚಾಡ್ತಾ ಇದ್ದಂತೆ ಹಲ್ಲೆಗೈದು ಯುವಕರ ಗ್ಯಾಂಗ್ ಪರಾರಿಯಾಗಿದೆ. ಗಾಯಗೊಂಡ ಮಹಿಳೆಗೆ ಕಲಬುರಗಿ ಜಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಾಚೀನ ಕಾಲದ ಮಾನವನ 2 ಅಸ್ಥಿಪಂಜರಗಳು ಪತ್ತೆಯಾಗಿದೆ. ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಗುಡ್ಡದಲ್ಲಿ ನಡೆತಾ ಇರುವಂತಹ ಉತ್ಖನನದ ವೇಳೆ ಅಸ್ಥಿಪಂಜರ ಸಿಕ್ಕಿದೆ. ಇತ್ತೀಚಿನವರೆಗೆ ಒಂದೇ ಶವ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಅದನ್ನು ಸೂಕ್ಷ್ಮವಾಗಿ ಮತ್ತೆ ಮುಂದುವರಿದಿರ್ತಕ್ಕಂತಹ ಉತ್ಖನದಿಂದಾಗಿ 2 ಶವಗಳು ಇಲ್ಲಿ ಪತ್ತೆಯಾಗಿದ್ದಾವೆ. ಮತ್ತೆ ಶವ ಸಂಸ್ಕಾರವನ್ನ ಪದ್ಧತಿಯನ್ನ ಯಾವ ರೀತಿ ಅವ್ರು ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ಇಲ್ಲಿಂದ ತಿಳಿದು ಬರ್ತಾ ಇದೆ. ಈ ಅಸ್ಥಿಪಂಜರ ಸುಮಾರು 3,000 ರಿಂದ 5,000 ವರ್ಷಗಳ ಹಿಂದಿನದು ಅಂತ ಹೇಳಲಾಗ್ತದೆ. ಅಧಿಕಾರಿಗಳು ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ. ಪ್ರಾಚೀನ ಕಾಲದಲ್ಲಿ ಮೃತದೇಹದ ಮೇಲೆ ಕಲ್ಲಿಟ್ಟು ಶವ ಸಂಸ್ಕಾರ ಮಾಡುವ ಪದ್ಧತಿ ಇತ್ತು. ಬಳ್ಳಾರಿ ಅಸ್ಥಿಪಂಜರ ಪತ್ತೆ ಸ್ಥಳದಲ್ಲಿ 3 ದೊಡ್ಡ ಮಡಿಕೆಗಳು ಪತ್ತೆಯಾಗಿದೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಗುಡ್ಡದಲ್ಲಿ ನಮಿತಾ ಎಸ್ ಸುಗಂಧಿ ನೇತೃತ್ವದ ತಂಡದಿಂದ ಉತ್ಖನನ ನಡೆದಿದೆ. ಶವ ಸಂಸ್ಕಾರ ಮಾಡಿ ತಿಂಗಳುಗಳ ಬಳಿಕ ಮೂಳೆಗಳನ್ನು ಮಡಿಕೆಗಳಲ್ಲಿ ಸಂಗ್ರಹಿಸಿಡುವಂತಹ ಪದ್ಧತಿ ಇತ್ತೆಂದು ಸಂಶೋಧಕರು ಅಭಿಪ್ರಾಯ ಪಡುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಮಾನವ ವಾಸವಾಗಿದ್ದಂತಹ ಗುರುಹು ಪತ್ತೆಯಾಗಿದೆ. ಮನೆ ನಿರ್ಮಾಣಕ್ಕೆ ಅಂದಿನ ಮಾನವರು ಕಲ್ಲು ಬಳಕೆ ಮಾಡ್ತಾ ಇದ್ರು. ಇದಕ್ಕೆ ಸಾಕ್ಷಿಯಾಗಿ ಕಲ್ಲಿನ ಗೋಡೆ, ಹರಿತವಾದಂತಹ ಕಲ್ಲಿನ ಆಯುಧ ಪತ್ತೆಯಾಗಿದೆ. ಪ್ರಾಗೈತಿಹಾಸಿಕ ಕಾಲದಲ್ಲಿ ಮಾನವ ಸಂಘಜೀವಿಯಾಗಿದ್ದು ವಾಸಕ್ಕೆ ಕಲ್ಲುಗಳಿಂದ ಮನೆ ಕಟ್ಟಿಕೊಂಡಿದ್ದ ಕುರುಹು ಬಳ್ಳಾರಿಯ ಗೌಡ್ರ ಮೂಲೆಯಲ್ಲಿ ಪತ್ತೆಯಾಗಿದೆ. ಸಂಶೋಧನಾ ನಮಿತಾ ಎಸ್ ಸುಗಂಧಿ ತಂಡದಿಂದ ಶೋಧ ಮುಂದುವರೆದಿದೆ. ಕೋಟ್ಯಂತರ ಹಣ ವಹಿವಾಟು ನಡೆಸಿದ್ದ ಆಟೋ ಚಾಲಕನ ವಿರುದ್ಧ ಕೇಸ್ ದಾಖಲಾಗಿದೆ. ಹುಬ್ಬಳ್ಳಿಯ ಗೋಪನಕೊಪ್ಪದಲ್ಲಿರುವ ಆಟೋ ಚಾಲಕ ಇರ್ಫಾನ್ ಮನೆಗೆ ತನಿಖಾ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಸೆಂಠಾಣೆ ಎಸಿಪಿ ಶಿವರಾಜ್ ಕಟಕಬಾವಿ ನೇತೃತ್ವದ ತಂಡ ಅಗತ್ಯ ದಾಖಲೆ ವಶಕ್ಕೆ ಪಡೆದಿದೆ. ಇರ್ಫಾನ್ ವಿರುದ್ಧ ಸೈಬರ್ ವಂಚನೆ ಸಂಬಂಧ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಕಾರು ಹೊತ್ತಿ ಉರಿದಿದೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಆನೆಕಾಡು ಬಳಿ ಹೋಗ್ತಾ ಇದ್ದಾಗ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತು. ತಕ್ಷಣ ಕಾರಿನಿಂದ ಇಳಿದು ಅಬ್ದುಲ್ ಮಜೀದ್ ಮತ್ತು ಚಾಲಕ ಪಾರಾಗಿದ್ದಾರೆ. ಸ್ಥಳಕ್ಕಾಗಮಿಸಿದ ಕುಶಾಲನಗರ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಹನುಮನಕಲ್ಲುಗುಡ್ಡ ಪ್ರದೇಶದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದ ಬಳಿ ಇರುವ ಗುಡ್ಡದ ಸುತ್ತಲಿನ ಪ್ರದೇಶಕ್ಕೂ ಬೆಂಕಿ ಜ್ವಾಲೆ ವ್ಯಾಪಿಸಿದೆ.
ಇನ್ನು ಅಗ್ನಿನರ್ತನ ಹೆಚ್ಚಾಗ್ತಾ ಇದ್ದು ಅಕ್ಕಪಕ್ಕದ ಅಡಿಕೆ ತೋಟಗಳಿಗೂ ಬೆಂಕಿ ಆವರಿಸುವ ಆತಂಕ ಎದುರಾಗಿದೆ. ಹೀಗಾಗಿ ತೋಟದ ಮಾಲೀಕರು ಬೆಂಕಿ ನಿಯಂತ್ರಣಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಹಾರುವ ತಟ್ಟೆಯ ರೀತಿ ಆಗಸದಲ್ಲಿ ಬೆಳಕೊಂದು ಪ್ರತ್ಯಕ್ಷ ಆಯಿತು. 10 ನಿಮಿಷಗಳ ಕಾಲ ಕಾಣಿಸಿಕೊಂಡ ಆ ಬೆಳಕನ್ನು ನೋಡಿ ಜನ ಅಚ್ಚರಿಗೊಳಗಾಗಿದ್ದಾರೆ. ಆಗಾಗ ದೊಡ್ಡದಾಗಿ ಮತ್ತು ಚಿಕ್ಕದಾಗಿ ಮಾಯವಾಗುವ ಬಿಳಿ ಬಣ್ಣದ ಆ ಬೆಳಕನ್ನ ಕಂಡು ಅನ್ಯಗ್ರಹಿ ಜೀವಿಯ ಹಾರುವ ತಟ್ಟೆನ ಅಂತ ಅನುಮಾನ ಮೂಡಿದೆ. ಆಕಾಶದಲ್ಲಿ ನಡೆದ ಆ ಚಮತ್ಕಾರದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಓಡಾಡುವ ದೃಶ್ಯವನ್ನ ಸ್ಥಳೀಯರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಭೀತಿ ಸೃಷ್ಟಿಸಿರುವ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯ ನೂಲ್ಬಿ ಗ್ರಾಮದ ಕಣಿವೆ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡಿಸೆಂಬರ್ 17ರಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು. ಇದೀಗ ನೂಲ್ಬಿ ಬಳಿ ಮತ್ತೊಂದು ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ್ದ ಆಟೋಗೆ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರದ ಸಾಗರ ಕಾಲೋನಿಯಲ್ಲಿ ದುಷ್ಕೃತ್ಯ ಎಸಗಿದ್ದಾರೆ. ಚಂದ್ರು ಧಾರವಾಡ ಎಂಬುವರಿಗೆ ಸೇರಿದ ಆಟೋಗೆ ಬೆಂಕಿ ಇಟ್ಟಿದ್ದಾರೆ. ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ಆಟೋ ಕಳೆದುಕೊಂಡು ಚಾಲಕ ಕಣ್ಣೀರು ಹಾಕಿದ್ದಾರೆ. ಯಶ್ ತಾಯಿ ಸೈಟ್ ಗಲಾಟೆಗೆ ಲಕ್ಷ್ಮಮ್ಮ ಹೇಳಿದ್ದೇನು? ಮದುವೆಗೆ ಹೋಗ್ತಿದ್ದ ಮಹಿಳೆಯರಿಬ್ಬರು ಅಪಘಾತಕ್ಕೆ ಬಲಿ. ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿ. ಸಚಿವರ ಎದುರೇ ವರ್ತಕರು ಕೈ ಮಿಲಾಯಿಸಿದ್ದು ಯಾಕೆ? ಟಿವಿ9 ಇಂಪ್ಯಾಕ್ಟ್ ಹಾಡಿಗೆ ಬಂತು ಜೀವಜಲ. ಗುರುಪೀಠದಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರೆಗೆ ಚಾಲನೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಯಶ್ ತಾಯಿ ಸೈಟ್ ಗಲಾಟೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ನಿವೇಶನದ ಮೂಲ ಮಾಲಕಿ ಎನ್ನಲಾದ ಲಕ್ಷ್ಮಮ್ಮ ಪ್ರತ್ಯಕ್ಷವಾಗಿದ್ದು ಟಿವಿ9ಗೆ ಸೈಟ್ ಮಾಲಕಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಯಶ್ ತಾಯಿ ಯಾಕೆ ಬಂದಿದ್ದಾರೋ ಗೊತ್ತಿಲ್ಲ. ಪುಷ್ಪಾ ಅರುಣ್ ಕುಮಾರ್ ಜಾಗ ಬೇರೆಡೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೂ ಇದು ಸಂಬಂಧವೇ ಇಲ್ಲ. ಅವ್ರದ್ದು ಆ ರೋಡಲ್ಲಿ ಐತೆ, ನಂದು ಈ ರೋಡಲ್ಲಿ ಐತೆ. ಅದೇ ಯಶ್ ಆಯ್ತು ತಾಯಿ ಯಾಕೆ ಹೋಗ್ತಾಳೆ ಅಲ್ಲಿಗೆ? ಕಾಂಪೌಂಡ್ ಹಾಕಿಸ್ತಿದ್ದಂತೆ ಮತ್ತೆ ನಿಲ್ಸೋರೇನೋ. ಫಿಲಮ್ ಸ್ಟಾರು ಅಂದ್ಬಿಟ್ಟಿದ್ದೆ ಒಮ್ಮ ಒದಾಡ್ತದೆ. ಸಿಮೆಂಟ್ ನಾವು ಬರ್ತಾವಲ್ಲಪ್ಪ ಪ್ಲೇಟ್ಗಳು, ಅವಾಗ ಕಟ್ಕೊಂಡಿತ್ತು ಕಾಂಪೌಂಡ, ಅವೆಲ್ಲ ಕಿತ್ತಾಕ್ಬಿಟ್ರು. ಬುಲ್ಡೋಜರ್ ಬಂದ್ಬಿಟ್ಟು ಕಿತ್ತಾಕ್ಬಿಟ್ರಲ್ಲ, ಈ ಇಟ್ಗೆಲ್ಲಿ ಕಟ್ಟಿಸ್ತಾವಳಂತೆ. ನನಗೆ 93 ವರ್ಷ. ನಾನು ಮೈಸೂರಿನಲ್ಲೇ ಇದ್ದೇನೆ. ಹೀಗಾಗಿ ದೇವರಾಜ್ಗೆ GPA ಹೋಲ್ಡರ್ ಮಾಡಿದ್ದೇನೆ ಅಂತ ಸೈಟ್ ಮಾಲಕಿ ಎನ್ನಲಾದ ಲಕ್ಷ್ಮಮ್ಮ ಮಾತನಾಡಿದ್ದಾರೆ. ನನಗೆ 93 ವರ್ಷ. ಮೈಸೂರಲ್ಲಿ 26. ಆಸ್ಪತ್ರೆಗೆ ಬರೋಕ್ಕೆ ಸ್ವಲ್ಪ ತಾಪತ್ರಯ ಆಗುತ್ತೆ. ಅದಕ್ಕೋಸ್ಕರ ದೇವರಾಜ್ ಅವರಿಗೆ GPA ಬರ್ಬಿಟ್ಟಿದೆ. ಇನ್ನು ಟಿವಿ9 ಜೊತೆ ಮಾತನಾಡಿದ ಯಶ್ ತಾಯಿ ಪುಷ್ಪಲತಾ ನಿವೇಶನದ ಮೂಲ ಮಾಲಕಿ ಎನ್ನಲಾದ ಲಕ್ಷ್ಮಮ್ಮ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಲಿದೆ. ಸಂಜೆ 4 ಗಂಟೆಗೆ ಹುಬ್ಬಳ್ಳಿ ತಾಲೂಕಿನ ಶಿರಗಪ್ಪಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ರೈತರ ಸಮ್ಮುಖದಲ್ಲೇ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಚಾಲನೆ ಸಿಗಲಿದೆ. ಸರ್ಕಾರ ಮೊದಲನೇ ಹಂತದಲ್ಲಿ 200 ಕೋಟಿ ರೂಪಾಯಿ ಅನುದಾನ ನೀಡಲಿದೆ. ಬೆಳಗಾವಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಎದುರೇ ಎಪಿಎಂಸಿ ವರ್ತಕರು ಕೈ ಮಿಲಾಯಿಸಿದ್ದಾರೆ. ಇಂದು ಸಚಿವ ಶಿವಾನಂದ ಪಾಟೀಲ್ ಎಪಿಎಂಸಿಗೆ ದಿಢೀರ್ ಭೇಟಿ ನೀಡಿದ್ರು. ಈ ವೇಳೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅನ್ಯಾಯವಾಗ್ತಿದೆ ಅಂತ ಖಾಸಗಿ ವರ್ತಕರು ಆರೋಪಿಸಿದ್ರು. ಈ ವೇಳೆ ಕೆರಳಿದ ಎಪಿಎಂಸಿ ವರ್ತಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಚಿವರು ಇದ್ದಾರೆ ಅನ್ನೋದನ್ನೇ ಮರೆತ ಖಾಸಗಿ ವರ್ತಕರು ಮತ್ತು ಎಪಿಎಂಸಿ ವರ್ತಕರು ಪರಸ್ಪರ ಕೈ ಮಿಲಾಯಿಸಿದ್ರು. ಕೂಡಲೇ ಸ್ಥಳಕ್ಕೆ ಬಂದ ಎಪಿಎಂಸಿ ಠಾಣೆಯ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಬಳಿಕ ಸಚಿವ ಶಿವಾನಂದ ಪಾಟೀಲ್ ಎರಡೂ ಕಡೆಗಳಿಂದ ಅಹವಾಲು ಸ್ವೀಕರಿಸಿದ್ರು. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಚನ್ನಯ್ಯನಕೋಟೆ ಗ್ರಾಮದ ಚೆನ್ನಂಗೆ ಹಾಡಿನಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡ್ತಿದ್ರು. ನೀರು ಅರಸಿ ಆದಿವಾಸಿ ಜನಾಂಗ ಕಾಡು ಮೇಡು ಅಲೆಯುತ್ತಿತ್ತು.
ಜನರ ಬವಣೆಯ ಬಗ್ಗೆ ಫೆಬ್ರವರಿ 5ರಂದು ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಟಿವಿ9 ವರದಿಯ ಬಳಿಕ ಎಚ್ಚೆತ್ತ ಚೆನ್ನಯ್ಯನ ಕೋಟೆ ಪಂಚಾಯಿತಿ ಆದಿವಾಸಿಗಳಿಗೆ ಕುಡಿಯುವ ನೀರನ್ನು ಪೂರೈಸುತ್ತಿದೆ. ಇಷ್ಟೇ ಅಲ್ಲದೆ 2 ಬೋರ್ವೆಲ್ಗಳ ದುರಸ್ತಿ ಮಾಡಿಸಿದೆ. ಬೋರ್ವೆಲ್ಗಳಿಗೆ ಹೆಚ್ಚುವರಿ ಪೈಪ್ ಇಳಿಸಿ ದುರಸ್ತಿಗೊಳಿಸಲಾಗಿದೆ. ನೀರು ಬರ್ತಿದ್ದಂತೆ ಹಾಡಿ ಜನರು ಟಿವಿ9ಗೆ ಧನ್ಯವಾದ ಹೇಳಿದ್ದಾರೆ. ಬಂದು ಟಿವಿ9 ಅವರು ತುಂಬ ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ನಮಗೆ ಕುಡಿಯೋಕ್ಕೆ ನೀರಿತ್ತಿಲ್ಲ, ಒಂದು ಬೋರ್ ರೆಡಿ ಮಾಡಿಕೊಟ್ಟಿದ್ದಾರೆ. ಈಗ ಹೊಸ ಸಿಂಟ್ಯಾಕ್ಸ್ ಮಾತ್ರ ರೆಡಿ ಮಾಡಿಕೊಟ್ಟಿದ್ದಾರೆ. ಅವ್ರು ಬಂದ ಮೇಲೆ ಆಗಿದ್ದು ಕುಡಿಯೋಕ್ಕೆ ನಮಗೀಗ ಯಾವ ತೊಂದರೆ ಇಲ್ಲ. ನೀರಿತ್ತಿಲ್ಲ, ಟಿವಿ9 ಅವರು ಬಂದ ಮೇಲೆ ನಮಗೆ ನೀರಾಗಿದ್ದು. ದಾವಣಗೆರೆಯ ಹರಿಹರದ ರಾಜನಹಳ್ಳಿ ಗುರುಪೀಠದಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರೆಗೆ ಚಾಲನೆ ನೀಡಲಾಗಿದೆ. ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ವಾಲ್ಮೀಕಿ ಜಾತ್ರೆ ನಡೆಯಲಿದೆ. ವಾಲ್ಮೀಕಿ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ 8ನೇ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಜಾತ್ರಾ ಮಹೋತ್ಸವಕ್ಕೆ ಸಾಮೂಹಿಕ ವಿವಾಹ ಮೆರುಗು ನೀಡಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ರಾಯಚೂರು ಉತ್ಸವಕ್ಕೆ ಅದ್ದೂರಿಯಾಗಿ ತೆರೆಬಿದ್ದಿದೆ. ನಿನ್ನೆ ನಡೆದ ರಾಯಚೂರು ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಇನ್ನು ರಾಯಚೂರು ಉತ್ಸವದಲ್ಲಿ ಶ್ವಾನಗಳ ಪ್ರದರ್ಶನ ಗಮನ ಸೆಳೆಯಿತು. ಚೋಚೋ ಬ್ರೀಡ್ನ ಸಿಂಬಾ ಶ್ವಾನ ನೋಡುಗರ ಗಮನ ಸೆಳೆಯಿತು. ಜೊತೆಗೆ ಅಮೆರಿಕದ ಗ್ರೇಟ್ ಡೆನ್ ಬ್ರೀಡ್ನ ನಾಯಿ ಆಕರ್ಷಿಸಿತು. ಎಣ್ಣೆ ಏಟಲ್ಲಿ ಯುವತಿಯರ ಬೀದಿ ರಂಪಾಟ. ಸೈಕಲ್ ಹೊಡಿತಾ ಇದ್ದ ಬಾಲಕನಿಗೆ ಕಾರು ಡಿಕ್ಕಿ. ರೈಲ್ನಲ್ಲಿ ಮೊಬೈಲ್ ಖದೀಮನಿಗೆ ಗೋಸ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ವಿದೇಶ ಪ್ರವಾಸ ನೆಪದಲ್ಲಿ ಡ್ರಗ್ಸ್ ಮಾರಾಟ, ಅಪ್ರಾಪ್ತರ ಸಾಗಾಟ ಬಗ್ಗೆ ತನಿಖೆಗೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರು ನೀಡಿದ್ದಾರೆ. ನೈರೋಬಿಗೆ ನಟಿ ರಾಗಿಣಿ ದ್ವಿವೇದಿ ಬರುವಂತೆ ಆಹ್ವಾನಿಸುವ ವಿಡಿಯೋ ಕುರಿತು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಬೀಗ ಒಡೆದು ಕಳ್ಳತನ ಮಾಡಲಾಗಿದೆ. ಮನೆಯಲ್ಲಿದ್ದ ಚಿನ್ನ, 1 ಲಕ್ಷ ನಗದು ಕದ್ದೊಯ್ದಿದ್ದಾರೆ ಕಳ್ಳರು. ಪ್ರಭು ಎಂಬೋರ ಮನೆಯಲ್ಲಿ ನಿನ್ನೆ ರಾತ್ರಿ 11 ಗಂಟೆ ಸುಮಾರು ಕಳ್ಳತನ ನಡೆದಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂದು ಹುಟ್ಟುಹಬ್ಬ ಸಂಭ್ರಮದಲ್ಲಿದ್ದಾರೆ. ಹಾಗಾಗಿ ದೆಹಲಿಯ ಏಮ್ಸ್ನಲ್ಲಿ ಪ್ರದೀಪ್ ಈಶ್ವರ್ ಹುಟ್ಟುಹಬ್ಬ ಆಚರಿಸಲಾಯಿತು. ದೆಹಲಿಯ ಏಮ್ಸ್ನಲ್ಲಿ MBBS ವ್ಯಾಸಂಗ ಮಾಡುತ್ತಿರುವ ಪರಿಶ್ರಮ ನೀಟ್ ಅಕಾಡೆಮಿಯ ವಿದ್ಯಾರ್ಥಿಗಳು ಪ್ರದೀಪ್ ಈಶ್ವರ್ ಬರ್ತ್ಡೇ ಆಚರಿಸಿದ್ದಾರೆ. ಕೇಕ್ ಕತ್ತರಿಸಿ ಶುಭಾಶಯ ಕೋರಿದ್ದಾರೆ. Hello Pradeep Ishwar sir, the founder of Parishrama NEET Academy. We wish you a very happy birthday. Thank you for your guidance all the years along, and we wish you greater success in the coming years.